ಶಿಕ್ಷಣಕ್ಕಾಗಿ ಸಾಲ ಸೌಲಭ್ಯಗಳ ಅಗತ್ಯವಿರುವ ವಿದ್ಯಾರ್ಥಿಗಳಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ವಿದ್ಯಾಲಕ್ಷ್ಮಿ ಪೋರ್ಟಲ್ ಯುವ ಸಮುದಾಯಕ್ಕೆ ವರದಾನವಾಗಿದೆ. ವಿದ್ಯಾಲಕ್ಷ್ಮಿ ಪೋರ್ಟಲ್ ಮೂಲಕ ಸ್ವತಃ ವಿದ್ಯಾರ್ಥಿಗಳು ಸಾಲಕ್ಕಾಗಿ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿ ಅಗತ್ಯ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ದಾಖಲೆಗಳು ಸರಿಯಾಗಿದ್ದಲ್ಲಿ ಕೂಡಲೇ ಸಾಲ ಮಂಜೂರಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿಗಳು ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಶೈಕ್ಷಣಿಕ ಬದುಕನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಬಿಎಡ್ ವಿದ್ಯಾರ್ಥಿ ಆಕಾಶ್ ಈ ಹಿಂದೆ ಶೈಕ್ಷಣಿಕ ಸಾಲಕ್ಕಾಗಿ ದಾಖಲೆಗಳನ್ನು ಹಿಡಿದು ಬ್ಯಾಂಕ್ಗಳಲ್ಲಿ ಗಂಟೆಗಳ ಕಾಲ ಕಾದು ಅರ್ಜಿ ಸಲ್ಲಿಸಬೇಕಾಗಿತ್ತು. ಇದೀಗ ಪಿಎಂ ವಿದ್ಯಾಲಕ್ಷ್ಮಿ ಪೋರ್ಟಲ್ ಮೂಲಕ ಸಲ್ಲಿಸಿರುವ ಅರ್ಜಿಗಳನ್ನು ನೇರವಾಗಿ ಬ್ಯಾಂಕ್ ಅಧಿಕಾರಿಗಳು ಪರಿಶೀಲಿಸಿ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಲಿದ್ದಾರೆ ಎಂದರು. ನನಗೆ ಸಾಲವನ್ನು ಪಡೆದುಕೊಳ್ಳಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ವ್ಯಕ್ತಪಡಿಸುತ್ತೇನೆ. ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಹೇಶ್, ಪಿಎಂ ವಿದ್ಯಾಲಕ್ಷ್ಮಿ ಪೋರ್ಟಲ್ ವಿದ್ಯಾರ್ಥಿ ಸ್ನೇಹಿಯಾಗಿದ್ದು ದಾಖಲೆಗಳು, ಅಂಕಪಟ್ಟಿ, ಬ್ಯಾಂಕ್ ಪಾಸ್ಬುಕ್ ಹಾಗೂ ಕಾಲೇಜಿನ ಶುಲ್ಕದ ಮೊತ್ತದ ವಿವರ ಸಲ್ಲಿಸಬೇಕು. ದಾಖಲೆಗಳು ಸರಿ ಇದ್ದಲ್ಲಿ ಕೆಲವೇ ದಿನಗಳಲ್ಲಿ ಸಾಲ ಮಂಜೂರು ಆಗಲಿದೆ ಎಂದರು. ಅಪ್ಲೈ ಮಾಡಬಹುದು. ಸೊ ಈ ನೀವು ಏನು ಅಪ್ಲೈ ಮಾಡಿರ್ತೀರಿ ಅದರ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನಿಮಗೆ SMS ಮುಖಾಂತರ ಮತ್ತೆ ವಾಟ್ಸ್ಆಪ್ ಇಮೇಲ್ ಮುಖಾಂತರ ಕೂಡ ನಿಮಗೆ ಸ್ಟೂಡೆಂಟ್ಸ್ಗೆ ತಲುಪಿಸಲಾಗುತ್ತೆ. ಅರ್ಜಿ ಸಲ್ಲಿಸುವ ಕಂಪ್ಯೂಟರ್ ಸೆಂಟರ್ ಮಾಲೀಕ ಹರೀಶ್ ವಿದ್ಯಾರ್ಥಿಗಳ ದಾಖಲೆ, ಪೋಷಕರ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಕಾಲೇಜು ಶುಲ್ಕದ ಮಾಹಿತಿ ಇದ್ದಲ್ಲಿ ಪೋರ್ಟಲ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು. ಬೇಕಾದ ದಾಖಲಾತಿ ಏನಂದ್ರೆ ಸ್ಟೂಡೆಂಟ್ ಆಧಾರ್ ಕಾರ್ಡು, ಪೇರೆಂಟ್ ಇಂದ ಆಧಾರ್ ಕಾರ್ಡು, ಸ್ಟೂಡೆಂಟ್ ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಸ್ಟೂಡೆಂಟ್ ಇಂದು ನಿಮಗೆ ಬಿಲ್ ರಿಸಿಪ್ಟ್ ಈ ತರ ದಾಖಲಾತಿಗಳು ಕೇಳಿದ್ದಾರೆ.